ಮಾಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು. ಇದು ಮಾರ್ಕ್. ಕುಂಬಾರನಿಗೆ ವರುಷ ದೊಣ್ಣಿಗೆ ನಿಮಿಷ ಎಂಬ ಗಾದೆ ಮಾತು ಸಿನಿಮಾ ರಂಗದಲ್ಲಿ ಪೈರಸಿ ವಿಚಾರಕ್ಕೆ ಬಹಳ ಸೂಕ್ತ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೋಟಿಗಟ್ಟಲೆ ಹಣ ವ್ಯಯಿಸಿ ತಿಂಗಳುಗಟ್ಟಲೆ ದೇಶ ವಿದೇಶ ಅಲ್ದು ನಿರ್ಮಾಪಕರು ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಕೆಲ ಕಿಡಿಗೇಡಿಗಳು ಕೇವಲ ಒಂದೇ ದಿನದಲ್ಲಿ ಚಿತ್ರವನ್ನ ರೆಕಾರ್ಡ್ ಮಾಡಿ ಅದರ ಲಿಂಕ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡುವ ಮೂಲಕ ನಿರ್ಮಾಪಕರ ಜೇಬಿಗೆ ಕತ್ತರಿ ಹಾಕಿ ಬಿಡ್ತಾರೆ. ಇದೀಗ ಈ ಪೈರಸಿ ಕಾಟವನ್ನ ನಿನ್ನೆಯಷ್ಟೇ ಬಿಡುಗಡೆಯಾದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಎದುರಿಸ್ತಾ ಇದೆ. ಕ್ರಿಸ್ಮಸ್ ಹಬ್ಬದಂದೇ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬೆಳ್ಳಿ ತೆರೆಗೆ ಅಪ್ಪಳಿಸಿದೆ. ಸುದೀಪ್ ಅವರು ಮತ್ತೊಮ್ಮೆ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಿಗೆ ಮನರಂಜನೆಯ ರಸದೌತಣವೇ ಸಿಕ್ಕಿದೆ. ಭರ್ಜರಿ ಆಕ್ಷನ್ ಸೀನ್, ಸುದೀಪ್ ಅವರ ಸ್ವ್ಯಾಗ್, ಎಲ್ಲೂ ಕೂಡ ಬೋರ್ ಹೊಡೆಯದ ಕತೆ ಹಾಗೂ ವೇಗದ ಸ್ಕ್ರೀನ್ ಪ್ಲೇನೊಂದಿಗೆ ಮಾರ್ಕ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಮೊದಲ ದಿನ ಭರ್ಜರಿ ಓಟವನ್ನ ಮುಗಿಸಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಎರಡನೇ ದಿನವೇ ಮಾರ್ಕ್ ಸಿನಿಮಾ ಪೈರಸಿ ಕಾಪಿ ಸಾಮಾಜಿಕ ಜಾಲತಾಣದಲ್ಲಿ ಸೋರಿಕೆ ಆಗಿದೆ. ಪೈರಸಿ ಲಿಂಕ್ಗಳನ್ನ ಟೆಲಿಗ್ರಾಮ್ಗಳಲ್ಲಿ ಹರಿಬಿಡಲಾಗಿದೆ. ಇದರಿಂದಾಗಿ ಸಿನಿಮಾ ಮೇಲೆ ಹೊಡೆತ ಬೀಳಲಿದೆ. ಪೈರಸಿ ಮಾಡುವವರ ವಿರುದ್ಧ ಕೂಡ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಮಾರ್ಕ್ ಸಿನಿಮಾ ತಂಡ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರೂ ಸಹ ಕಿಡಿಗೇಡಿಗಳು ತಮ್ಮ ದುಷ್ಕೃತ್ಯವನ್ನ ನಿಲ್ಲಿಸಿಲ್ಲ. ಇದೀಗ ಸಿನಿಮಾ ತಂಡ ಈ ಪೈರಸಿ ವಿರುದ್ಧ ಯಾವ ರೀತಿ ಹೋರಾಡುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಇನ್ನು ನೆಗೆಟಿವ್ ಟ್ರೆಂಡ್ಗಳ ಬಗ್ಗೆ ಮಾತನಾಡುವುದಾದ್ರೆ, ಕೆಲವರು ಹ್ಯಾಶ್ಟ್ಯಾಗ್ ಸೇವ್ ಪ್ರೊಡ್ಯೂಸರ್ಸ್ ಫ್ರಮ್ ಸುದೀಪ್ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಮಾರ್ಕ್ ಸಿನಿಮಾ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ. ಖಾಲಿ ಥಿಯೇಟರ್ಗಳನ್ನ ಎಡಿಟ್ ಮಾಡಿ ಮಾರ್ಕ್ ಸಿನಿಮಾಗೆ ಜನರು ಯಾರು ಬರ್ತಾ ಇಲ್ಲ ಎಂದು ಬಿಂಬಿಸ್ತಾ ಇದ್ದಾರೆ. ಅಲ್ಲದೆ ಬೇರೆ ಸಿನಿಮಾಗಳಿಗೆ ಜನರು ನೀಡಿದ ರಿವ್ಯೂಗಳನ್ನ ಮಾರ್ಕ್ ಸಿನಿಮಾಗೆ ನೀಡಿದ್ದಾರೆ ಎನ್ನುವಂತೆ ಎಡಿಟ್ ಮಾಡಿ ಹರಿಬಿಡ್ತಿದ್ದಾರೆ. ಇನ್ನು ಕೆಲವರು ನ್ಯೂಸ್ ಚಾನೆಲ್ಗಳ ಲೋಗೋವನ್ನ ದುರ್ಬಳಕೆ ಮಾಡಿಕೊಂಡು ಬೇರೆ ಸಿನಿಮಾಗಳಿಗೆ ನೀಡಿದ ಕೆಟ್ಟ ರಿವ್ಯೂಗಳನ್ನ ಹರಿಬಿಡ್ತಿದ್ದಾರೆ. ಸುದೀಪ್ ಅವರ ನಿರ್ಮಾಪಕ ಹಿಮಾಲಯಕ್ಕೆ ಹೋಗೋದು ಗ್ಯಾರಂಟಿ, ಸುದೀಪ್ ಅವರಿಂದ ನಿರ್ಮಾಪಕರನ್ನ ಕಾಪಾಡಿ ಎಂದೆಲ್ಲ ಕಮೆಂಟ್ಗಳನ್ನ ಮಾಡುವ ಮೂಲಕ ಮಾರ್ಕ್ ಸಿನಿಮಾ ವಿರುದ್ಧ ನೆಗೆಟಿವ್ ಟ್ರೆಂಡ್ ಅನ್ನ ಮಾಡ್ತಾ ಇದ್ದಾರೆ. ನೆಗೆಟಿವ್ ಟ್ರೆಂಡ್ ಮತ್ತು ಪೈರಸಿ ಲಿಂಕ್ ಬೆಳವಣಿಗೆ ನೋಡಿದ್ರೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನಡೆದಂತ ಪ್ರೀ ರಿಲೀಸ್ ಇವೆಂಟ್ ವೇಳೆ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ಡಿಸೆಂಬರ್ 25ಕ್ಕೆ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಅದೇ ಸಮಯದಲ್ಲಿ ಒಂದು ಪಡೆ ಯುದ್ಧಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದ್ರು. ಬಹುಶಃ ಮಾರ್ಕ್ ಸಿನಿಮಾ ವಿರುದ್ಧ ನೆಗೆಟಿವ್ ಟ್ರೆಂಡ್ ಹಾಗೂ ಪೈರಸಿ ಮಾಡಲೆಂದು ಒಂದು ಪಡೆ ಕಾರ್ಯನಿರತವಾಗಿದೆ ಅನ್ನೋದು ಈ ಬೆಳವಣಿಗೆಯಿಂದ ಗೊತ್ತಾಗ್ತದೆ. ಸಿನಿಮಾ ನೋಡಿದವರು ಉತ್ತಮ ಮನರಂಜನಾ ಸಿನಿಮಾ ಎಂಬ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಭಿಮಾನಿಗಳು ಕೂಡ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ನೋಡಬಹುದು, ಸೂಪರ್ ಆಗಿದೆ. ಫೈಟಿಂಗ್ ಗೀಟಿಂಗ್ ಅವ್ರ ಬಾಸ್, ಜೈ ಕಿಚ್ಚ ಬಾಸ್. ಇದರ ನಡುವೆ ಕೆಲವರು ನೆಗೆಟಿವ್ ಟ್ರೆಂಡ್ ಶುರು ಮಾಡಿರುವುದನ್ನ ನೋಡಿದ್ರೆ ಕಾಣದ ಕೈಗಳ ಕೈವಾಡ ಇದರಲ್ಲಿದೆ ಎಂಬ ಅನುಮಾನ ಕೂಡ ಶುರುವಾಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.